ಹಾಯ್ ಫ್ರೆಂಡ್ಸ್, ಇವಾಗ ಹೊರಡ್ತಾ ಇದ್ದೀನಿ ಊರಿಗೆ. ರೆಡಿ ಆಗಿದ್ದೀವಿ. ಟೈಮ್ ಬಂದು 6:20. ಟ್ರಾಫಿಕ್ ತುಂಬ ಇರೋದ್ರಿಂದ ಬೇಗನೆ ಹೋಗಬೇಕು, ಇಲ್ಲ ಅಂತಂದರೆ ಟ್ರೈನ್ ಮಿಸ್ ಆಗ್ಬಿಡುತ್ತೆ. ಇವಾಗ ಇವರ ನಮ್ಮ ಇದನ್ನೇ ಬಿಟ್ಕೊಡ್ತಾರೆ. ಆಟೋದಲ್ಲಿ ಹೊರಡ್ತಾ ಇದ್ದೀನಿ. ಚಿನ್ನಮ್ಮ ಹೂವು ಹೊಡ್ಕೊಂಡಿದ್ದೀನಿ. ಬೇಡ ಸುಮ್ಮನೆ ಬಾ. ಬೇಡ ಬೇಡ, ಏನು ಬೇಡ, ಏನು ಬೇಡ, ಅಯ್ಯೋ ಇಸ್ಕೋ. ಬೇಡ ಸುಮ್ಮನೆ, ಬೇಡ ಸುಮ್ಮನೆ ಚಾಕಿ ತಗೋ, ಚಾಕಿ ಚಾಕಿ ತಗೋ. ಬೇಡ ಬಿಡು, ಚಾಕಿ ತಗೋ, ಇಸ್ಕೋ ಇಸ್ಕೊಳವ, ಚಾಕಿ ಇಸ್ಕೋ. ನಡಿ ನಮ್ಮ ಸೈಡ್ಗಾರ ಕೊಡೋರ್ಗೆ ಅಲ್ಲ, ಅವ್ರಿಗೆ ಸೈಡ್ ಬಿಡಿ. ನೀವು ನೀರು ಕೊಡಿ. ನಡಿ ಸುಮ್ಮನೆ ಬೀಳ್ತೀಯ. ಮಕ್ಕಳಿಗೆ ಅದು ಕೊಡಿಸ್ತೀನಿ, ತಿಂಡಿ ಕೊಡಿಸ್ತೀನಿ. ಒಂದ್ಸತಿ ಹೇಳಿದ್ದಾನೆ ಕೆಳಗಡೆನೂ ಬರಲ್ಲ ಕಳ್ಸಾಕಿ ಅಂತ. ಇವಾಗ ಟ್ರೈನಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ನನ್ನ ಪಕ್ಕ ಕೂತಿರೋರು ಪಂಜಾಬಿಂದ ಬರ್ತಾ ಇದ್ದಾರಂತೆ, ಹಾಸನ್ಗೆ. ಇವ್ರು ಇರೋದು ಆರ್ಮಿನಲ್ಲಿ, ಇವ್ರ ಹಸ್ಬೆಂಡು. ಸೊ ನೀವು ರೀಲ್ಸ್ ಮಾಡ್ತೀರಲ್ವಾ ಸಂಜುಗೌಡಲ್ವಾ, ಚೆನ್ನಾಗಿ ಮಾಡ್ತೀರಾ. ಸೊ ನಾನು ನಿಮ್ಮ ಫಾಲೋವರ್ಸು ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಚೆನ್ನಾಗಿ ಮಾಡ್ತೀರಾ. ನಾವು ಪಂಜಾಬಲ್ಲಿ ಇರೋದ್ರಿಂದ ನಿಮ್ಮ ರೀಲ್ಸ್ ಎಲ್ಲ ನೋಡ್ತಾ ಇದ್ರೆ ನಾವು ಹಳ್ಳಿಲೇ ಇದ್ದೀವಿ ಅನ್ನೋ ಒಂದು ಫೀಲ್ ಆಗ್ತಾ ಇರುತ್ತೆ. ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದರು. ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಸೊ ತುಂಬ ಖುಷಿ ಆಯಿತು. ಸೊ ಇವಾಗ ಚಂದ್ರಾಯಪಟ್ಟಣದಲ್ಲಿ ಇಳ್ಕೊಂಡು ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಂದಾಗ ಗೋಕುಲ ಹೋಟೆಲ್ ಹತ್ರ ಬಂದಿದ್ದೀನಿ. ಬೇಡ ಅಂದಲ್ಲ, ಬೇಡವಾ? ಫೋನ್ ಎತ್ತಾಕಿದ್ಯಾ? ಕುಡಿದ್ಯಾ ಸ್ವಲ್ಪ? ಸಾಕು, ಇಷ್ಟೇ. ತಣ್ಣಗಾಗಲಿ ತಿನ್ನು ಬೇಗ. ಎಷ್ಟು ಗಲೀಜಾಗಿ ತಿನ್ನು, ತಿನ್ನು ನಿಧಾನಕ್ಕೆ ತಿನ್ನೆ. ಏನು ಕೊಟ್ಟಿದ್ರೆ ನಿಮ್ಗೆ ನೆನಪಿರ್ಬೇಕು. ಹೇಳಿದ ಹಾಕಿ ಸುಮ್ಮನೆ ಯಾರು ಹಾಕಿರ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಬೆಂಗಳೂರಿಂದ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ತೋಟದ ಹತ್ರ ಹೊರಡ್ತಾ ಇದ್ದೀನಿ. ಕಸ ಎಲ್ಲ ಗುಡ್ಸಿ ಎಲ್ಲ ಕ್ಲೀನ್ ಮಾಡಿ ಇವಾಗ ತೋಟದ ಹತ್ರ ಹೊರಡ್ತಾ ಇದ್ದೀನಿ. ಆಂಟಿನೂ ಕೂಡ ಫೋನ್ ಮಾಡಿದರು. ಎಷ್ಟೊತ್ತಿಗೆ ಅವಾಗಲೇ ನಾನು ಬತ್ತಿದಂಗೆ ಫೋನ್ ಮಾಡಿದರು, ಬಂದ ಅಂತ ಅಂದ್ಬಿಟ್ಟು ಹ್ಞೂ ಅಂತ ಅಂದೆ. ಸರಿ ಬಾ ತೋಟದ ಹತ್ರ, ನೋಡಿ ತುಂಬ ದಿನ ಆಯಿತು, ಎಷ್ಟು ದಿನ ನೋಡ್ತೀನಿ ಅನ್ನಿಸ್ತೈತೆ ಅಂತ ಅಂದರು. ಸರಿ ಬರ್ತೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡಿದಳು. ಮಲಗಿದ್ದೆ, ಫೋನೇ ರಿಸೀವ್ ಮಾಡಿಲ್ಲ. ಸೊ ಇವಾಗ ಹೊರಡ್ತಾ ಇದ್ದೀನಿ ತೋಟದ ಹತ್ರ. ನನ್ನ ಮಗನ ಕರ್ಕೊಬರೋಕ್ಕೂ ಹೋಗಬೇಕು ಅಮ್ಮನೂರಿಗೆ. ನಾಳೆ ಸ್ಕೂಲಿಗೆ ಕಳಿಸ್ಬೇಕು. ಅದು ಓಪನ್ ಆಗಿದೆ ಸ್ಕೂಲು, ಒಂದು ವಾರ ಆಯಿತು. ಈಗ ಕಳಿಸ್ಬೇಕು ಇಬ್ಬರನ್ನು ಕೂಡ. ಹೋಗ್ತೀನಿ ತೋಟದ ಹತ್ರ. ಏನು ಹೊಲ್ತಕ್ಕೆ ಮಾಡಕ್ಕೆ ಬರೋಣ? ಬಂದ್ರಾಗಿ ಹೇಳ್ಕೊಂಬರ್ತೀನಿ, ನೋಡಕಾಯ್ತು ಬರಕ್ ಹಂಗ.
ಯಾವಾಗ ಹೋದವ ತಾಯಿ? ಈಗಿನ ಬಂದಲ್ಲ ನಿಮ್ಮ ಸಿಮಂತವ ತಡಿ ದನ ಕಟ್ಟೋದು ಫಸ್ಟ್ ಟೈಮ್ ಐತೆ ಅಂತ. ನಾನು ಒಳಗೆ ಇದ್ನೇ ಕಣೆ, ಕತ್ತ ತೆಗ್ದಿದ್ದೀನಿ, ಮಾರ್ಗದ ಮಾಡಿದ್ದೀನಿ. ನಾನು ನೋಡಿ ನೆಂಜಾಗ ಓಡಾಣ ಅಂತ ಸುಮ್ಮನೆ ಆಯ್ತೀನಿ. ನಾನು ಹುಡುಗಿಯಂಗೆ ಅಂತೂ ಅಮ್ಮ ಶಾಂತ ಆಂಟಿ ಅಂತವ. ನೋಡ ನೀನ್ ಹುಡುಗಿನೇ ಅನ್ಕೊಂಡೈತೆ, ನೀನ್ ಅನ್ಕೊಂಡವಲ್ಲ. ತಡಿ ಬರುದ್ ಬಾ ಅನ್ಕೊಂಡು ಫೋನ್ ಮಾಡೋಣ ಅನ್ಕೊಂಡು ಬಂದೆ ಫಸ್ಟ್ ದನ ಕಟ್ಟೋಣ ಅಂತ. ನಿನ್ ತರ ಬೈಕು ನೆಂಜಾಗ ಓಡಾಡ ಎಷ್ಟೊತ್ತ ಆಯ್ತೀನಿ. ಅವ್ರದ್ದು ಬೈಕ್ ಸೌಂಡ್ ಇದೈತೆ. ಸ್ಕೂಟಿ ಒಂದ ತಾನೆ? ಸ್ಕೂಟಿ ಒಂದೇ ಸೌಂಡ್ ಸ್ವಲ್ಪ ಚೇಂಜ್. ಮಲ್ಲಿಗೆ ಮಗ್ಗ ಕುಯ್ಕೊಂಡು ಹೋಗಿದೀಯ? ಯಾರು ಕುಯ್ಕೆ ಹೋಗ್ಯಾರೆ? ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ. ಬರ್ದಂಗೆ ಮನೆಗಿದ್ಯಾ? ಮಲ್ಗಿದ್ದೆ. ಒಂದ್ 4 ದಿವಸದಿಂದ ನಿದ್ದೆ ಮಾಡಿತಿಲ್ವಾ? ಅಯ್ಯೋ ಅಲ್ಲಿನೇನ್ ಕೆಲಸ ಬರೀ ಮನೆ ಕೇಳೋದೇ. ಮತ್ ಇಲ್ಲಿ ಇಲ್ಲಿ ಮಡ್ದವ್ ಇವು. ಮಡುಬ್ದು ನಿದ್ದೆದು. ಮಡುಬುದ್ ನಿದ್ದೆ ಕರೆಕ್ಟ್. ಬರವಾ ಚಂದಿ? ಹಾಸ್ಟೆಲ್ ನಿತ್ತಿಲ್ ಕುಯ್ಬೋದಾಯ್ತು. ಮನೇಲಿ ಚಟ್ ಮಾಡದ? ನಮ್ಮ ಮನೆಗೆ ಇವ ಸಂಜೆಗೆ ನಾನ್ ವೆಜ್. ಏನು ಮಟನು? ನೆಂಟ್ರ? ಮಟನ್ ಕನೆ ಯವ್ವ. 3 ಹಣ್ಣಾಗಿದ್ದ ತಳ್ಳ ಅಸ್ನಾಗ ಕುಯ್ಯಂಬಿಡ್ರಿ ನಾಳೆ ಕುಯ್ಯನ. ಅಲ್ಲ ಮಲ್ಲಿ ಹುಡ್ಗ ನಮ್ಮ ಮನಿ ಫ್ರೆಂಡಿಗೆ ಒಂದ್ ಕೊಡ್ಕಳಿಷ್ಟ. ಹ್ಮ್ 2 ಅವೇ ಹಾಳು ಕರ್ಕೊಂಡ್ ಆಯ್ತು. ಕಳ್ಳು ಬಿದ್ದಾಗಿದೆ. ದಪ್ಪಾಗ್ಯವ ಬರವಾ? ನಮ್ಗೆ ಆಗ್ಯ ದಪ್ಪಾಗ್ಯ. ಅಲ್ಲಿಗೆ ಹೋಗ್ಬೇಕು ಇನ್ನೊಂದು ಬಿದ್ಯಾ. ಹ್ಮ್ ಓ ಅವ್ರದ್ದು ತಗೊಳ್ಳಿ ಗಟ್ಟಿ ಕಣ್. ಎಡಬಟ್ಟೆ ತಗೊಳ್ಳಿ ಕೊಂಗ ಇಲ್ಲಿ. ಅದನ್ನ ಹುಡುಗಿ ಕುಡಿ ತಪ್ಪದ ಅಣ್ಣ ಐತಿ. ಕುಕ್ರ ಅದು ಕಾಯಿ ಕಣೆ ಆಂಟಿ. ಇಲ್ಲೊಂದೈತಿ ನೋಡಿ ಹೆಣ್ಣು ಇಲ್ಲಿ. ಇಷ್ಟು ಸಿಕ್ತು ಸಿಬಿಕಾಯಿ 3 ಜನಕ್ಕೂ ಒಂದೊಂದು. ಎಲ್ಲ ತಿನ್ಬಿಟ್ಟು ಜಾಸ್ತಿ ಕೆಮ್ಮಾಗುತ್ತೆ. ಕೊಡಿಲಿ ಹಣ್ಣಾಗಿರುತ್ತೆ ಇನ್ನೊಂದು ಕೊಡೆ. ಅದು ಇನ್ನೊಂದು ಐತಲ್ಲ ಅದು ಕೊಡು. ಕಾಯಿ ಕೊಡು. ಅದು ಕೊಡು ತಳಿ ಅದು ಕೊಡ್ಲ ಅಂತಿದ್ರಲ್ಲ. ಬಿಡು ಬೇಡ ತಿನ್ನೋದು. ನೀವು ಚೆನ್ನಾಗಿರೇವ ತಿಂದು ಅಲ್ಲೇ ಬಿಟ್ಟು ಬರ್ರಿ. ಯಾಕೆ ಕರ್ಕೊಂಡ್ಬಂದೇವ? ಚೆನ್ನಾಗಿ ಹಣ್ಣಿದ್ದಂಗೆ ಐತಲ್ಲ ಇವ. ಹೋಗ್ಲಿ ಬಿಡು ಅತ್ತ ತಿಂದು ನೋಡು. ಗಿಣಿ ಕುಕ್ಕಿವೇನೋ. ಅವಕ್ಕೂ ಕಣ್ಣು ಹಾಕ್ಬಿಟ್ಟಾವಲ್ಲ. ಅಲ್ಲೇ ಸುಮ್ಮನಿವ್ರ. ಮಿಸ್ ಮಾಡ್ಕೊಂಡ್ರ್ಯಾ? ಬಡ್ರಂಗೆ 4 ದಿವಸ ಇದ್ಬಿಟ್ಟು ಬಂದ್ಬಿಟ್ಯಾ ನೀನು? ಚೆನ್ನಾಗಿದ್ರೆ ನಾನು ಕಾಟ ಇಲ್ದಲೆ ನೀನು ನೋಡ ನಿನ್ನ ಹುಡುಗಿ ಹೊಡಿತತೆ. ಕಾಟ ಇಲ್ದಲೆ ಚೆನ್ನಾಗಿ. ನಾನು ಕೆಂಪಗೈತೆ ಹೆಂಗಿರು ಅದು ಆಸೆಯಾಗೆ ತಿಂತೀನಿ. ಅದು ಹೆಂಗೆ ತಿಂದು ತೋರ್ಸೋದು ಕೊಡು. ತಿಂದು ತೋರಿಸ್ತೀನಿ ಕೊಡಿಲಿ. ಸುಮ್ಮನಿರೇ. ಗಟ್ಟಿ ಇಲ್ಲ ಸಂಜಿದ್ ಬೀಜ. ಅದು ಗಟ್ಟಿ. ನೀನ್ ಮಿಸ್ ಮಾಡ್ಕೊತವ. ಎಷ್ಟು 4 ದಿವಸ ಎಷ್ಟು ಬೇಗ ಕಳೆದೋಯ್ತು ಅಂತ ಗೊತ್ತಾಗಲಿಲ್ಲ. ಹೋಗಿತ್ತು ಬರ್ಬೇಕು ಅನ್ಸ್ತು. ತಳಕ್ಕೆ
ಕರ ಚೆನ್ನಾಗಿ ಬಯರೈತಿ ನೋಡು ಮತ್ತೆ ಏನು ತಿಂದೆ ಒಟ್ಟು ತುಂಬ ಹಾಂ ಫ್ರೆಂಡ್ಸ್ ಇವಾಗ ನನ್ನ ಮಗನ ಕರ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ರೇಷನ್ ಕಾರ್ಡ್ ಇಟ್ಬಿಟ್ಟು ಹೋಗ್ಬೇಕು ಹೆಬ್ಬೆಟ್ ಕೊಡೋಕ್ಕೆ. ಆ ಕಡೆಯಿಂದ ಬರಬೇಕಾದ್ರೆ ಹೆಬ್ಬೆಟ್ ಕೊಟ್ಬಿಟ್ಟು ಅಕ್ಕಿ ತಗೊಬರ್ಬೇಕು. ಇವಾಗ ಹೊರಡ್ತಾ ಇದ್ವಿ. ಒಬ್ಬಿಟ್ಟಲ್ಲ ಹೆಬ್ಬೆಟ್ಟು. ರೆಡಿ ಈ ಬೆಂಗಳೂರಲ್ಲಿ ಇದ್ಲಲ್ಲ ಬರೋಣ ನನ್ ಕರ್ಕೊ ಬರೋದೇ ಬೆಂಗಳೂರಲ್ಲ ಅವ್ರೆ ನಾನು ಇನ್ನೆಲ್ಲಿ ಬರ್ಲಿ ನೀವು ಬರೀರಿ ಆಟಕ್ಕೆ. ಆಟ ಬಂದ್ಬಿಟ್ಟು ಕರ್ಕೊಂಡೇ ಬಿಡ್ತೀಯ ಅಂದ್ರೆ ಬರೀವಿನಪ್ಪ ನಮ್ಮ ಬುಡಿವೆ ಕೊಡಿಲಿ ಅವಳಿಗೆ ಯಾಕೆ ಓದ್ಲು ಕೇಳ್ತೀನಿ. ಯಾಕೆ ಓದಿ ಇಷ್ಟು ಬೇಗ ಬಂದು ಮತ್ತೆ ಹೋಗಿರೋದ ನಾವು ನಿನ್ ನೋಡಕ್ಕೆ ಅಂತ ಬಂದ ನನ್ ಡವ್ ಅದಕ್ಕೆ ಬಂದಿರೋದ್ 4 ದಿವಸಕ್ಕೆ ಬಿಟ್ಟಿರಕ್ಕಾಗಿಲ್ಲ ಅಂತ ನನ್ ಡವ್ ಬಂದ್ಬಿಟ್ಲು. ಏ ಇಲ್ಲ 4 ದಿವಸನೇ 4 ದಿವಸ ಅಲ್ವನಿ 4 ಇನ್ನು ಸಂಜೆಗ್ ಕೊಡ್ತೀನಿ ಅಂದಳೆ. ಫಾರಿನ್ ಟ್ರಿಪ್ ಹೋಗಿದ್ನಲ್ಲ ಅದಕ್ಕೆ ಮನೆಗ್ ಹೋಗಿಲ್ಲ ಇನ್ನುವೆ ಮನಿಗ್ ಬಾ ಸಂಜಿಕೆ ಅಂದಳೆ. ಸಂಜಿಗ್ ಕೊಡ್ತಾಳೆ. ಇನ್ನೇನು ಕರಿಯಪ್ಪ ಪ್ರಮಾದ ಓಸಿ ಕಲರ್ ಬಂದಿಲ್ಲ. ಏಯ್ ಬಾ ಬೇಗ ಪಾಪು ಟೈಮ್ ಆಯ್ತು. ಉಳ್ದೊಳ್ಳೆ ಸರಿ ಆಯ್ತು ಕಣೆ. ಏನ್ ತಂದೆ ಅಂತವ. ಹಾ ಇಲ್ಲ ಬಸ್ಸು. ಹ್ಞೂ ಕಾಳಮ್ಮ ಕಡುಬು ತಂದಿದ್ದೀನಿ ಬೇಕಾ? ಬಿಡ್ತೀನಿ ಅಂದ್ರು ನಿಂಗೆ ಗೊತ್ತಾಯ್ತು? ಇವಳು ಯಾವತ್ತು ಹೋದ್ಲು? ಇವತ್ತು ಹೋದ್ಲಾ ಪಾಪ. ಫ್ರೆಂಡ್ಸ್ ಒಂದಿರು ನಾನು ಬಂದಿದ್ದೆ. ಉಪ್ಪು ಖಾರ ಅದ್ರೊಳಗೆ ಹೆಚ್ಕೊಂಡ್ ತಿಂದಿದ್ರಿ ಹೆಂಗಪ್ಪ? ಹಾಕು ಪುಡಿ ಕೊಡ್ಲೆ ಎಲ್ಲದಕ್ಕೂ ಮುರಿದು ಕೊಡ್ಲೆ ಇಷ್ಟೊಂದ ಕುಯ್ಬಾರ್ದು. ಹುಳಿ ಆಗಿಲ್ಲ ಜಾಸ್ತಿ ಹುಳಿ ಆಗಿಲ್ಲ. ಸಿಹಿ ಕರಿತಾ ಮಾತಾಡ್ಕಲ್ಲ ನೀನು ಶಾಂತಕ್ಕ ಆಂಟಿ ಬಾಯಿಲಿ ಶುಕ್ರವಾರ ಅದ ಹಬ್ಬ ಮಾಡ್ಬೇಕಂತಲ್ಲ. ಇವಾಗ ಮನೆಗೆ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಳೆ ಬರೋಂಗಾಗಿತ್ತು. ಸೊ ಹಾಗಾಗಿ ಮಳೆ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಿ ಬರೋದೇನು ವಿಡಿಯೋಸ್ ಮಾಡ್ಕೊಳ್ಳಿಲ್ಲ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಹಳ್ಳಿ ಕಡೆ ಏನು ಅಂತಂದರೆ ಸಿಡ್ಲು ಗುಡುಗು ಮಳೆ ಏನಾದರೂ ಬಂದರೆ ಕರೆಂಟ್ ತೆಗೆದುಬಿಡ್ತಾರೆ. ತೆಗ್ದಿದ್ದ ಕರೆಂಟ್ ಇಷ್ಟೊತ್ತರೆಗೂ ಇವಾಗ ಕೊಟ್ಟಿರೋದು. ಹಾಗಾಗಿ ಬೇಗ ಅತ್ತೆ ಮೊಬೈಲ ಮಲ್ಕೋತಾರೆ. ಅವ್ರು ಮಲ್ಕೊಳ್ಳೋ ಅಷ್ಟರಲ್ಲಿ ಊಟನ ಕೊಡಬೇಕು. ಹಾಗಾಗಿ ಬೇಗನೆ ಅಡುಗೆನ ಮಾಡ್ತಾಯಿದ್ದೀನಿ.
ಆಂಟಿ ಎದುರಿಸ್ಬೇಡಿ ಅಂತ ನಾನು ಅಡಿಗೆ ಅಂದ್ರೆ ನಿಜವಾಗ್ಲೂ ತುಂಬಾ ಭಯ ಆಗುತ್ತೆ. ಬಂದೆ ನಿಜವಾಗ್ಲೂ ನಂಗೆ ಒಂಥರ ಭಯ ಆಗುತ್ತೆ. ಏನ್ ಗೊತ್ತಾ, ಆಂಟಿ ಸಡನ್ ಆಗಿ ಬಂದು ಮಾತಾಡಿದ್ರೆ ನಾನು ಯಾವ್ದೋ ಗ್ಯಾಮ್ದಲ್ಲಿ ಇರ್ತೀನಿ, ಅಡ್ಗೆ ಅಂದಲ್ಲಿ ನಾನು ಖಾರ ರುಬ್ತಾ ಇದ್ದೆ, ಆಂಟಿ ಬಂದು ಸಡನ್ ಆಗಿ ಬೇಕಂತಾನೆ ಎದುರಿಸೋದು. ನಾನು ಬೈದೇ ಇದೀನಿ, ಅದೇನಂತ ಗೊತ್ತಿಲ್ಲ, ನಾನು ಡೌ ಗಿವ್ ಮಾಡಲ್ಲ, ಏನೋ ಒಂಥರ ನಂಗೆ ಒಂಥರ ಹೆಲ್ಪಿಕ್ ಅನ್ನಂಗ ಆಗ್ಬಿಡುತ್ತೆ. ನನ್ಗೆ ಏನೋ ಭಯ. ಆಚಿಂದೆಲ್ಲ ಕೂಕೆ ಬಂದ ಅವ್ನು ಮಿಕ್ಸಿ ಗಯ್ಯೋ ಅನ್ನಿಸ್ದಾಗ ಎಲ್ಲಿ ಕೇಳಿಸ್ತದೆ. ನಾನೇನು ರಾಗ ಏನು ಅಷ್ಟೊಂದು ದೊಡ್ಡ ಫ್ರೆಂಡ್ಸ್. ಇವಾಗ ಖಾರ ಎಲ್ಲ ರುಬ್ಕೊಂಡಿದ್ದಾಯ್ತು, ಕರೆಂಟ್ ಹೋಗುತ್ತೆ. ಖಾರ ರುಬ್ಬಕ್ಕೆ ಬಾ ಅಂದ್ರೆ ಗೊತ್ತಿಲ್ಲ, ಮುಳುಗ ಕೊಡೋ ಕೊಡ್ತಾ ಇಲ್ಲ. ಮುಳುಗಾಯಿ ಯಾವತ್ತು ಕುಯ್ಕೆ ಬಂದಿದ್ದು, ಯಾವತ್ತ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ಬೋದು ನೀವು. ಮುಳುಗಾಯಿ ಯಾವತ್ತು ಕುಯ್ಕೆ ಬಂದಿದ್ದು, ಅದು ನಾನು ಒಂದ್ ದಿವಸ ಸಾಂಬಾರ್ ಮಾಡಿಲ್ಲ, ಅಲ್ಲೇ ಇಟ್ಬಿಟ್ಟು ಹೋಗಿದ್ದೆ, ಅವ್ ಅಲ್ಲೇ ಕರಗೋಗಿವೆ. ನಾನ್ ಏನ್ ಮಾಡಿದೆ, ಬೆಳಗ್ಗೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ತೆಗೆದು ಎಸ್ತೆ. ಫ್ರಿಜ್ಜಿಗೆ ಇಟ್ಬೇಕಾಯ್ತು. ಬ್ರಿಡ್ಜ್ ಇಲ್ಲ ನಮ್ಮ ಮನೇಲಿ, ಫ್ರಿಡ್ಜಿಗೆ ಇಟ್ಟಿವಿ. ಇಲ್ಲಿ ಮೆಣಸಿನ್ಕಾಯಿ ಅವೇ ಫ್ರೆಂಡ್ಸ್. ಇವಾಗ ಊಟ ಮಾಡ್ತಿದ್ದೀವಿ. ಆಂಟಿಗೆ ಚಿಕನ್, ನನಗೆ ಮಟನ್ನು. ಆಂಟಿ ಮಟನ್ ತಿನ್ನಲ್ಲ, ಹಾಗಾಗಿ ಚಿಕನ್ ಮಾಡಿದೆ. ಚೆನ್ನಾಗಿದೆ ನೋಡಿ, ನಿಜ ಆಗಿರ್ಬೇಕು. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದೆ ಟೇಸ್ಟ್. ಕಾಣಿಸ್ದಲ್ಲ ತಟ್ಟೆ ಚೆನ್ನಾಗಿದೆ. ಚಿಕನ್ ಚೆನ್ನಾಗಿದೆ. ಬೆಳಗ್ಗೆ ಹೋಟ್ಲ್ ಊಟ ಮಾಡ್ಕೊಂಡ್ಬಂದು, ತಿಂಡಿ ತಿನ್ಕೊಂಡ್ಬಂದು, ಬಿಸಿಬೇಳೆ ಬಾತು, ರವೆ ದೋಸೆ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗೀತು. ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ. ಆಂಟಿನ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ಇಷ್ಟೊತ್ತಿನಲ್ಲೆಲ್ಲ ಹೋಗೋಕ್ಕೆ ಅವರು ಭಯ ಪಡ್ತಾರೆ. ನನ್ನಷ್ಟು ಧೈರ್ಯ ಇಲ್ಲ ಅವ್ರಿಗೆ. ನಮ್ಮ ಮನೆಗೆ ಬಂದಾಗೆಲ್ಲ ಏನಾದರೂ ಟೈಮ್ ಆದರೆ ನಾನೇ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರೋದು. ನಮ್ಮನೆ ಹಿಂದೆ ಇರೋದ್ರಿಂದ ಸಂಪ್ಲು ಎಲ್ಲ ಜಾಸ್ತಿ, ಸಂಪ್ಲು ಗುಂಡಿ, ಹಾಗಾಗಿ ಭಯ ಪಡ್ತಾರೆ. ನಮ್ಮ ಕಡೆ ಸಂಪ್ಲು ಗುಂಡಿ ಅಂತಲೇ ಅನ್ನೋದು. ಸೊ ಹಾಗಾಗಿ ಭಯ ಪಡ್ತಾರೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಯಾರು ಅವ್ನಿಗೊಂಥರ ಚೆನ್ನಾಯ್ತಲ್ವ ಕೆಲಸ ಇದು? ಅದೇ ಆರಾಮ್ ಕೆಲಸ ಅವನಿಗೆ. ಈಗ ಇದು ಅವ ಹುಡುಗಿ ಮತ್ತು ಆ ಹುಡುಗಿ ಕಷ್ಟ ಅಂತಿತ್ತು. ಅದೇ ನೋಡಿ ಹಾಕ್ಬೇಕು. ಫ್ರೆಂಡ್ಸ್, ಇವಾಗ ಮನೆಗೆ ಬಂದೆ. ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಒಂಚೂರಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.